ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ವಿಜಯಪುರ DHO ಆಫೀಸ್ ವತಿಯಿಂದ ಒಂದು ಸರ್ಕ್ಯುಲರನ್ನು ಕೊಡಲಾಗಿದೆ. ಅದೇನಂತಂದರೆ BSc ನರ್ಸಿಂಗ್, GNM ನರ್ಸಿಂಗ್ ಆದವರಿಗೆ ಮತ್ತು DMLT ಆದವರಿಗೆ NHM ಅಡಿಯಲ್ಲಿ ವಿವಿಧ ಹುದ್ದೆಗಳನ್ನು ಕರೆಯಲಾಗಿದೆ. ಆ ಒಂದು ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಈ ಒಂದು ಜಾಬ್ಗಳನ್ನು NHM ಅಡಿಯಲ್ಲಿ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲಾಗ್ತಿದೆ. ಅಂದರೆ ಪರ್ಸೆಂಟೇಜ್ ಮತ್ತು ಕಾಸ್ಟ್ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲಾಗ್ತಿದೆ. ಸೊ ಇದರಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ. ನಮ್ಮ ಚಾನಲ್ ನೀವು ಮೊದಲನೇ ಬಾರಾಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಆಮೇಲೆ ನಮ್ಮ ಟೆಲಿಗ್ರಾಮ್ ಲಿಂಕಲ್ಲಿ ಕೂಡ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ ಈ ಒಂದು PDF ಅನ್ನು ನೀವು ಪಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ಬೋದು, ಈಗಾಗಲೇ ಏನಂತಂದರೆ ಈ ಒಂದು 25 ತಾರೀಕಿಗೆ ಇದು ರಿಲೀಸ್ ಆಗಿದೆ. ಸೊ ಇಲ್ಲಿ 2 ಹುದ್ದೆಗಳನ್ನು ಮೇನ್ ಕರೆದಿದ್ದಾರೆ. ಒಂದು ಶುಶ್ರೂಷಾಧಿಕಾರಿಗಳು ಅಂದರೆ GNM ನರ್ಸಿಂಗು ಮತ್ತು BS ನರ್ಸಿಂಗ್ ಆಗಿರುವಂಥವ್ರಿಗೆ ಮತ್ತು DMLT ಆದವರಿಗೆ ಈ ಒಂದು ಜಾಬ್ಗಳನ್ನು ಇಲ್ಲಿ ಕರೆಯಲಾಗಿದೆ. ಸೊ ಮೊದಲನೇದಾಗಿ ನೋಡೋದಾದರೆ ಇಲ್ಲಿ ಏನಿದೆ ಅಂತಂದರೆ ಶುಶ್ರೂಷಾಧಿಕಾರಿ ಅಂತಂದರೆ GNM ನರ್ಸಿಂಗ್ ಆದವರಿಗೆ ಮತ್ತು BS ನರ್ಸಿಂಗ್ ಆದವರಿಗೆ ಮತ್ತು 2 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಈ ಒಂದು ಹುದ್ದೆಗಳನ್ನು ಕರೆಯಲಾಗಿದೆ. ಸೊ ಇದು ಶುಶ್ರೂಷಾಧಿಕಾರಿ ಅಂತ ಕರೀತಾ ಇದ್ದಾರೆ. ಇದಕ್ಕೆ 25 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಅದ್ರ ಜೊತೆಗೆ ಇಲ್ಲಿ ಕಾಸ್ಟ್ ವೈಸು ಇಲ್ಲಿ ಏನೋ ಡಿವೈಡ್ ಕೂಡ ಮಾಡಲಾಗಿದೆ. 25 ಹುದ್ದೆಗಳನ್ನು ಇಲ್ಲಿ ನೋಡ್ಕೊಳ್ಬೋದು. ಓಕೆನಾ. ಅದರ ಜೊತೆಗೆ ಇಲ್ಲಿ 2 ವರ್ಷ ಎಕ್ಸ್ಪೀರಿಯನ್ಸನ್ನು ಕೂಡ ಹೊಂದಿರಬೇಕು. GNM ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು ಅಥವಾ BS ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು. 2ನೇ ಹುದ್ದೆ ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞರು, ಅಂದರೆ ಯಾರಿದೆ DMLT ಕಂಪ್ಲೀಟ್ ಆಗಿರುವಂಥವ್ರು. ಸೊ ಅದು DMLT SSLC ಮೇಲೆ ಕಂಪ್ಲೀಟ್ ಆಗಿರ್ಬೋದು ಅಥವಾ PUC ಮೇಲೆ ಸೈನ್ಸ್ ಮೇಲೆ ಕಂಪ್ಲೀಟ್ ಆಗಿರಬೇಕು. ಬಟ್ 2 ವರ್ಷದ ಒಂದು ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಹೊಂದಿರಬೇಕಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟು ಹುದ್ದೆಗಳು 15 ಇದ್ದಾವೆ ಇಲ್ಲಿ. ಅದರ ಜೊತೆಗೆ ಕಾಸ್ಟ್ ವೈಸು ಡಿವೈಡ್ ಕೂಡ ಇಲ್ಲಿ ಮಾಡಲಾಗಿದೆ. ಸೊ ಈ 2 ಹುದ್ದೆಗಳನ್ನು ಇಲ್ಲಿ ಜಾಸ್ತಿ ಅಂದರೆ ಈ 2 ಹುದ್ದೆಗಳನ್ನು ಇಲ್ಲಿ ಕರೆದಿರುವಂಥದ್ದು ವಿಜಯಪುರ DHO ಆಫೀಸ್ ವತಿಯಿಂದ ಕರೆದಿರುವಂಥದ್ದು. ಇಲ್ಲಿ ಒಂದಷ್ಟು ಏನಪ್ಪ ಅಂತಂದರೆ ನಿಯಮಾವಳಿಗಳಲ್ಲಿ ಕೊಡಲಾಗಿದೆ ಮತ್ತು ಡೇಟ್ಗಳನ್ನು ಕೂಡ ಕೊಡಲಾಗಿದೆ. ಸೊ ನೋಡಿರಿ, ಇದು ತುರ್ತಾಗಿರುವುದರಿಂದ ಇಲ್ಲೇನಂತಂದರೆ ನೀವು ಇದಕ್ಕೆ ಡಾಕ್ಯುಮೆಂಟ್ ಮತ್ತು ತೊಗೊಂಡು ಹೋಗಬೇಕಾಗತ್ತೆ. ಕೌನ್ಸ್ಲಿಂಗ್ ಇದನ್ನೇನು ಮಾಡ್ತಾಯಿದೆ ಅಂದರೆ ಇಲ್ಲಿ ಇಂಟ್ರ್ಯೂ ಮುಖಾಂತರ ಮಾಡ್ಕೊತಾ ಇದ್ದಾರೆ. ಸೊ ಇಂಟ್ರ್ಯೂಗೆ ಹೋಗಬೇಕಾದ್ರೆ ನೀವು ಒರಿಜಿನಲ್ ಡಾಕ್ಯುಮೆಂಟು ಪ್ಲಸ್ 1 ಸೆಟ್ ಜೆರಾಕ್ಸನ್ನು ತೊಗೊಂಡು ಹೋಗಬೇಕಾಗತ್ತೆ. 1 ಸೆಟ್ ಜೆರಾಕ್ಸು ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ನೀವು ಬೆಳಗ್ಗೆ 10 ರಿಂದ 5 ಗಂಟೆ ತನಕ ನೀವು ಈ ಒಂದು DHO ಆಫೀಸಿಗೆ ಹೋಗಬೇಕಾಗತ್ತೆ. ಇಲ್ಲಿ ಶುಶ್ರೂಷಾಧಿಕಾರಿಗಳಿಗೆ ಇಂಟ್ರ್ಯೂ ದಿನಾಂಕ 2ನೇ ತಾರೀಕು ಅಂದರೆ ನಾಳೆಗೇ ಇದೆ. ನೀವು ಎಲ್ಲಿ ಹೋಗಬೇಕಂತಂದರೆ ವಿಜಯಪುರ DHO ಆಫೀಸಿಗೆ ಹೋಗಬೇಕಾಗತ್ತೆ. ಅಲ್ಲಿ ಕಾರ್ಯಾಲಯಕ್ಕೆ, ಸಭಾಭವನದ ಕಾರ್ಯಾಲಯಕ್ಕೆ ಹೋಗಬೇಕಾಗತ್ತೆ. ಅದರ ಜೊತೆಗೆ ಮತ್ತು ಯಾರು ನಮ್ಮ ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞ ಅಂದರೆ DMLT ಆಗಿರುವಂಥವ್ರುಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ 3ನೇ ತಾರೀಕಿಗೆ ಈ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಹೌದಾ. ಸೊ ಇಲ್ಲಿ ನೋಡ್ಬೋದು, ಶುಶ್ರೂಷಾಧಿಕಾರಿಗಳಿಗೆ ನಾಳೆಗೆ ಇದೆ. ಓಕೆ. ಮತ್ತು ಈ ನಮ್ಮ DMLT ಆದವರಿಗೆ 3ನೇ ತಾರೀಕಿಗಿದೆ. ಅವರು ಕೂಡ ಇಲ್ಲಿ ಹೋಗಬೇಕು, ಈ ವಿಜಯಪುರ DHO ಆಫೀಸಿಗೆ ಹೋಗಬೇಕಾಗತ್ತೆ. ಓಕೆ. ನೆನಪಿರಲಿ, ಇದು ತುಂಬ ತುರ್ತಾಗಿ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ನಿಯಮಾವಳಿ ಪ್ರಕಾರ ಏನಂತಂದರೆ ಇಲ್ಲಿ 25/7/2024ರಂತೆ ಒಂದು ವಯೋಮಿತಿಯನ್ನು ಆಗಿರಬೇಕು. ಮತ್ತು ಹುದ್ದೆಗಳನ್ನು ಹೆಚ್ಚು ಕಡಿಮೆ ಮಾಡೋದು ಅದು ಸಂಘದ ಕೈಯಲ್ಲಿ ಕೊಟ್ಟಿರುವಂಥ ವಿಷಯ. ಮತ್ತು ಇಲ್ಲಿ ಲೋಕಲ್ ಅಭ್ಯರ್ಥಿಗಳಿಗೆ ಅಂದರೆ ವಿಜಯಪುರ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಆಫ್ ವಿಜಯಪುರ ಜಿಲ್ಲೆಯ ಒಂದು ಅಭ್ಯರ್ಥಿಗಳು ಸಿಗಲಿಲ್ಲ ಅಂತಂದರೆ ಆವಾಗ 2ನೇ ಆದ್ಯತೆ ಬೇರೆ ಜಿಲ್ಲೆಯವರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಇಲ್ಲಿ ನೋಡಿ, ಫಾರ್ಮೆಟ್ ನೋಡ್ಬೋದು. ಶುಶ್ರೂಷಾಧಿಕಾರಿಗಳಿಗೆ ಈ ಒಂದು ಫಾರ್ಮೆಟನ್ನು ನೀವು ಫಿಲ್ ಮಾಡ್ಕೋಬೇಕಾಗತ್ತೆ. ಇದನ್ನು ನಾನು ಇದರಲ್ಲಿ ಟೆಲಿಗ್ರಾಮದಲ್ಲಿ ಲಿಂಕನ್ನು ಕೂಡ ಹಾಕಿರ್ತೇನೆ. ನೀವು ಹೋಗಿ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ಇದಕ್ಕೆ ದಾಖಲಾತಿಗಳಲ್ಲಿ ನೀವು ಅಟ್ಯಾಚ್ಮೆಂಟ್ ಮಾಡಿ ಕೊಡಬೇಕಾಗತ್ತೆ. ಸೊ ದಾಖಲಾತಿಗಳು SSLC, PUC, ಡಿಪ್ಲೊಮಾ, ಆಮೇಲೆ GNM ನರ್ಸಿಂಗು, BS ನರ್ಸಿಂಗು, ಆಧಾರ್ ಕಾರ್ಡು, ಆಮೇಲೆ ಪ್ರವಾಸಿ ಪ್ರಮಾಣ ಪತ್ರ ಮತ್ತು 2 ವರ್ಷ ಎಕ್ಸ್ಪೀರಿಯನ್ಸನ್ನು ತುಂಬಬೇಕಾಗತ್ತೆ. ಕಿರಿಯ ಪ್ರಯೋಗಶಾಲಾ ತಂತ್ರಜ್ಞರು ಕೂಡ ಇದು ಫಾರ್ಮೆಟ್ ಇದೆ. ಓಕೆ. ಟೆಲಿಗ್ರಾಮ್ ಲಿಂಕಲ್ಲಿ ಕೊಟ್ಟರೆ ನಾನು PDF ಕಳಿಸ್ಕೊಡ್ತೇನೆ. ಇಲ್ಲಿ ಕೂಡ ಇದಕ್ಕೆ ಅಟ್ಯಾಚ್ಮೆಂಟ್ ಇದನ್ನು ಫಿಲ್ ಮಾಡಿ ಇದಕ್ಕೆ ಅಟ್ಯಾಚ್ಮೆಂಟ್ SSLC, PUC, ಡಿಪ್ಲೊಮಾ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಪ್ರವಾಸಿ ಪ್ರಮಾಣ ಪತ್ರ ಮತ್ತು 2 ವರ್ಷದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟನ್ನು ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡಬೇಕಾಗತ್ತೆ. ನೆನಪಿಟ್ಟುಕೊಳ್ಳಿ, ನಾಳೆ GNM ನರ್ಸಿಂಗ್, BS ನರ್ಸಿಂಗಿಗೆ, ನಾಡಿದ್ದು DMLT ಅವರಿಗೆ ಇಂಟ್ರ್ಯೂ ಇರುತ್ತೆ. ಇದು ಆರೋಗ್ಯ ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಲ್ಯಾಣ ಸಂಘ ವಿಜಯಪುರ ಈ ಒಂದು ವತಿಯಿಂದ ಈ ಒಂದು ಜಾಬನ್ನು NHM ಅಡಿಯಲ್ಲಿ ಕರೆಯಲಾಗಿದೆ.